ಶ್ರೀರಾಮನು ಸೀತೆಯನ್ನು ಲಕ್ಷ್ಮಣನನ್ನು ಕೂಡಿಕೊಂಡು ಕೈಕೇಯಿ ಭವನಕ್ಕೆ ಬಂದನು. ಅಲ್ಲಿ ಆಗಲೇ ಪೂಜ್ಯರಾದ ವಸಿಷ್ಠರು, ಸುಮಂತ್ರನು, ಇನ್ನೂ ಅನೇಕ ಪರಿಜನರು ಬಂದು ಸೇರಿದ್ದರು. ದಶರಥನು ಇನ್ನೂ ಕೊರಗಿ ನರಳುತ್ತಲೇ ಇದ್ದನು. ಕೈಕೇಯಿಯು ತುಸು ದೂರದಲ್ಲಿ ಯಾರನ್ನೂ ದೃಷ್ಟಿಸದೆ ಬಿಗುವಾಗಿಯೇ ನಿಂತಿದ್ದಳು. ಶ್ರೀರಾಮನು ಬಂದವನೇ ಸೂಕ್ಷ್ಮವಾಗಿ ಎಲ್ಲವನ್ನೂ ಮತ್ತೊಮ್ಮೆ ಗಮನಿಸಿಕೊಂಡು ಹಾಗೆಯೇ ತನ್ನ ತಂದೆಯ ಬಳಿಗೈದಿ ಅವನ ಕಾಲುಗಳನ್ನು ಹಿಡಿದುಕೊಂಡು, ಅಪ್ಪ, ನಿಮ್ಮ ಮಾತಿನ ಋಣವನ್ನು ಪರಿಹಾರ ಮಾಡುವುದಕ್ಕಾಗಿ ನಮ್ಮ ಈ ತಾಯಿಯ ಅಪೇಕ್ಷೆಯಂತೆ ನಾನು ವನಗಮನಕ್ಕೆ ಸಿದ್ಧನಾಗಿ ಹೊರಟಿದ್ದೇನೆ. ಸೀತೆಯೂ ಲಕ್ಷ್ಮಣನೂ ನನ್ನೊಂದಿಗೆ ಬರುತ್ತೇವೆಂದು ಹಠ ಮಾಡಿ ಹೊರಟಿದ್ದಾರೆ. ನಾನು ಅದನ್ನು ಒಪ್ಪಿಕೊಳ್ಳಬೇಕಾಯಿತು. ಅಪ್ಪ, ಸ್ವಸ್ಥ ಮಾನಸರಾಗಿ ನಮಗೆ ಅಪ್ಪಣೆಯನ್ನು ನೀಡಿ. 14 ವರ್ಷಗಳ ಆಮೇಲೆ ಬಂದು ಆ ಭಾಗ್ಯವು ನನಗಿದ್ದರೆ ಈ ದಿವ್ಯ ಪಾದಗಳ ಸೇವೆ ಮಾಡಿ ಕೃತಾರ್ಥನಾದೆನು ಎಂದು ಪ್ರಾರ್ಥಿಸಿಕೊಂಡನು. ಸೀತಾ ಲಕ್ಷ್ಮಣರು ಅಲ್ಲೇ ಅವನ ಬಳಿಯಲ್ಲಿ ನಿಂತಿದ್ದರು. ದಶರಥ ರಾಜನು ಆ ಮೂವರನ್ನು ಒಮ್ಮೆ ಕಣ್ಣರಳಿಸಿ ನೋಡಿ ಗೋಳೋ ಎಂದು ಒತ್ತು ಬಿಟ್ಟನು. ಅಲ್ಲಿಯೇ ಇದ್ದ ಸುಮಂತ್ರನು ಬಿಕ್ಕಳಿಸಿದನು. ವಸಿಷ್ಠರು ನಿರ್ಲಿಪ್ತರೇ ಆಗಿದ್ದರೂ ಅವರ ಕಣ್ಣುಗಳು ಕೂಡ ತೇವಗೊಂಡವು. ಉಳಿದವರು ನೆಲವನ್ನೇ ನೋಡಿ ಕಂಬನಿ ಮಿಡಿದರು. ಕೈಕೇಯಿಯು ಮಾತ್ರ ಗಂಭೀರವಾಗಿಯೇ ಇದ್ದಳು. ಶ್ರೀರಾಮನೇ ಬಗೆ ಬಗೆಯ ಮಾತುಗಳಿಂದ ಎಲ್ಲರಿಗೂ ಸಮಾಧಾನವನ್ನು ಹೇಳಿದನು. ಆದರೆ ಮಗನ ವಿಯೋಗ ಪ್ರಾಪ್ತಿಯಿಂದಾಗಿ ಅತಿಯಾದ ದುಃಖದಿಂದಲೇ ನೋಯುತ್ತಿದ್ದ ವೃದ್ಧರಾಜನನ್ನು ಕಂಬನಿ ದೊಡೆದು ರಾಮಚಂದ್ರನು ಸಂತೈಸುತ್ತಿದ್ದಾಗಲೇ ಅವನು, ರಾಮ ರಾಮ, ಕೊನೆಗೂ ಹೋಗುವುದೆಂದೇ ನಿಶ್ಚಯ ಮಾಡಿದೆಯಾ? ಈ ಸೀತೆಯು ತಾಯಿ ಇಲ್ಲದ ಮಗಳು, ಕಾಡನ್ನೆಂದಿಗೂ ಕಂಡವಳೇ ಅಲ್ಲ. ಅವಳನ್ನು ಕರೆದೊಯ್ಯುವೆಯಾ? ಲಕ್ಷ್ಮಣನೂ ಹೋಗುವುದೇ? ಹಾಯ್ ಹಾಯ್ ವನವಾಸುವೆ, ಕಾಡಿನಿಂದ ಕಾಡಿಗೆ ಅಲೆದಲೆದು 14 ವರ್ಷಗಳನ್ನು ಕಳೆಯುವುದು. ಅಯ್ಯೋ ಮಗನೇ, ನಿತ್ಯ ದದ್ದನ್ನವನ್ನುಂಡು ಬೆಳೆದವರು ಕಾಡಿನ ಕಂದಮೂಲಗಳನ್ನು ತಿಂದು ಬದುಕುವುದು. ಅರಮನೆಯ ಸುಖತರ್ಪದಲ್ಲಿ ಮಲಗಿ ನಿದ್ರಿಸುವವರು, ಅರಣ್ಯ ಮಧ್ಯದ ಮರದಡಿಯಲ್ಲಿಯೇ ಕಲ್ಲ ಮೇಲೋ ಸಿಕ್ಕಿದಲ್ಲಿ ಬಿದ್ದೊರಗಿ ನಿದ್ರಿಸುವುದು. ಹ್ಞೂ ಇಲ್ಲದವರಿಗೆ ಇಲ್ಲ, ಇದ್ದು ನಿಮ್ಮ ಗತಿ ಹೀಗೆ. ಅಯ್ಯೋ, ಅಯೋಧ್ಯೆಯ ಅರಸು ಮಕ್ಕಳು ಹುಲಿಸಿಂಹಗಳ ಸಹವಾಸದಲ್ಲಿ ಕಾಲ ಕಳೆಯಬೇಕಾಗಿ ಬಂತಲ್ಲ. ಪಾಪಿಯಾದ, ಪರಮ ಪಾಪಿಯಾದ ಈ ಹತಭಾಗ್ಯನ ಮಕ್ಕಳಾಗಿ ಹುಟ್ಟಿ ಸಕಲ ಸೌಭಾಗ್ಯವಿದ್ದರೂ ಅದನ್ನುಣ್ಣುವ ಯೋಗವಿಲ್ಲದೆ ನೀವು ನಟ್ಟಡವೆಯನ್ನು ಸೇರಬೇಕಾಗಿ ಬಂತಲ್ಲ. ವಿಧಾತ, ಇಷ್ಟು ದಿವಸ ಸದ್ಧರ್ಮದಿಂದ ರಾಜ್ಯವನ್ನಾಳಿ ಸಾಯುವ ಕಾಲಕ್ಕೆ ಹೆತ್ತ ಮಕ್ಕಳನ್ನು ಕಾಡಿಗಟ್ಟಿಯೇ ಸಾಯುವಂತಾಯ್ತಲ್ಲ. ಅಯ್ಯೋ, ಈ ದುಷ್ಟೆಯನ್ನು ಕೈ ಹಿಡಿದುದರಿಂದಲೇ ಹೀಗೆಲ್ಲ ಆಗಬೇಕಾಗಿ ಬಂತು. ಸಂತಾನಹೀನನಾಗಿ ಕೊರಗಿ ಸಾಕಾಗಿತ್ತು. ಅದೇ ಆಸೆಯಿಂದ ಭ್ರಾಂತನಾಗಿ ಕೊನೆಗೂ ಈ ನೀಚಳನ್ನೇ ವರಿಸಿದೆ. ಪವಿತ್ರವಾದ ನಮ್ಮ ವಂಶಕ್ಕೆ ಕಳಂಕವನ್ನು ಹಚ್ಚಿದೆ. ಹಾಯ್ ದುರ್ವಿಧಿಯೇ, ಎಷ್ಟೆಷ್ಟೋ ಜನ್ಮಗಳ ಪುಣ್ಯ ಸಂಚಯದಿಂದ ಈ ಸಕಲ ಗುಣಾಢ್ಯನಾದ ಶ್ರೀರಾಮನನ್ನು ಮಗನನ್ನಾಗಿ ಪಡೆದೆ. ಆದರೂ ಸಂತೋಷದಿಂದ ಅವನೊಂದಿಗಿದ್ದು ಸಾಯುವ ಯೋಗವು ನನಗಿಲ್ಲ. ರಾಮ ರಾಮ, ಇಲ್ಲಿ ನೋಡಪ್ಪ, ನೀನು ನಿನ್ನೆ ಉಪವಾಸವಿದ್ದು ರಾತ್ರಿ ಬಹಳ ಹೊತ್ತಿನವರೆಗೆ ನಿದ್ರೆ ಮಾಡದೆ ಆ ವ್ರತ ನಿಯಮದಂತೆ ಎಲ್ಲವನ್ನೂ ಪೂರೈಸಿ ಇದೀಗ ಹಸಿದ ಹೊಟ್ಟೆಯಲ್ಲೇ ಅಯೋಧ್ಯೆಯನ್ನು ಬಿಟ್ಟು ಹೋಗುವೆಯಾ? ನಿನ್ನನ್ನಗಲಿ ಕ್ಷಣಕಾಲವಾದರೂ ನಾನು ಬದುಕಿರಲಾರೆನು ಕಂದ. ನಿನ್ನ ಧರ್ಮ ಬುದ್ಧಿಯು ಗುರುತರವಾದುದು. ನೀನು ಅದನ್ನೆಂದಿಗೂ ಮೀರಲಾರೆ, ನಾನು ಅದನ್ನು ಬಲ್ಲೆನು. ಆದರೆ ಮಗನೇ, ಇಂದು ಒಂದೇ ಒಂದು ದಿನವಾದರೂ ನನ್ನೊಂದಿಗೆ ನಿಲ್ಲು. ನಿನ್ನ ಜೊತೆಯಲ್ಲಿಯೇ ಒಂದಿಷ್ಟು ಉಂಡು ಕಣ್ಣು ತುಂಬ ನಿನ್ನನ್ನೊಮ್ಮೆ ನೋಡಿಕೊಂಡು ಮನಸ್ಸನ್ನು ತಣಿಸಿಕೊಳ್ಳುತ್ತೇನೆ. ನನ್ನ ಈ ಕೊನೆಯ ಆಸೆಯನ್ನಾದರೂ ಪೂರೈಸಿಕೊಡು ಕಂದ. ನಾಳೆ ಮುಂಜಾನೆ ನಿನ್ನ ಇಷ್ಟವು ಹೇಗಿದೆಯೋ ಹಾಗೆ ಮಾಡು ಎಂದು ಅತ್ತತ್ತು ರೋಧಿಸಿದನು. ಹೀಗಾದರೂ ಶ್ರೀರಾಮನು ಮಾಡಲಿ ಎಂದು ಎಲ್ಲರೂ ಹಾರೈಸುತ್ತಿದ್ದರು. ಬಾಯಿ ಬಿಟ್ಟು ಒಬ್ಬನೂ ಯಾವ ಮಾತನ್ನೂ ಆಡಲಿಲ್ಲ.
ಮುಖ ನೋಡಿಕೊಂಡು ಶ್ರೀರಾಮನನ್ನೇ ಎಲ್ಲರೂ ನೋಡುತ್ತಿದ್ದರು. ವೃದ್ಧ ರಾಜನಿಗೆ ಕೂಡ ತನ್ನ ಮಗನು ತನ್ನ ಆಸೆಯನ್ನು ಮನ್ನಿಸಬಹುದು ಎಂಬ ನಿರೀಕ್ಷೆ ಇತ್ತೋ ಏನೋ. ಅವನು ಇವನನ್ನೇ ಕಣ್ಣು ತುಂಬಿದ ಕಣ್ಣುಗಳಿಂದ ಅವೈಕ್ಕದೇ ನೋಡುತ್ತಿದ್ದನು. ಆದರೆ ಶ್ರೀರಾಮನು ಮಾತ್ರ ಸದೃಢ ಚಿತ್ತನಾಗಿ ತಂದೆಯ ಬಳಿಯಲ್ಲಿಯೇ ಕುಳಿತು ಅವನ ಕಣ್ಣೀರು ತೊಡೆಯುತ್ತಾ, ಅಪ್ಪ, ಇಂದು ನಿಮ್ಮೊಂದಿಗೆ ಇದ್ದು ನಿಮ್ಮ ಆಸೆಯನ್ನು ಪೂರೈಸಿಕೊಡಬೇಕಾದುದು ನ್ಯಾಯವೇ ಇರಬಹುದು. ಆದರೆ ನಾಳೆಗೆ ಇದೇ ರೀತಿ ನನ್ನ ಮನಸ್ಸು ಇದೇ ಬುದ್ಧಿಯಿಂದ ಕೂಡಿರಬಹುದೆಂದು ಹೇಗೆ ನಿರ್ಧರಿಸಲಿ? ಸಲ್ಲದ ಪ್ರಲೋಭನೆಗಳಿಗೆ ಒಮ್ಮೆ ವಶರಾಗಿ ಹೋದೆವಾದರೆ ಆ ಬಂಧನದಿಂದ ಮುಕ್ತರಾಗುವುದು ತೀರಾ ಕಷ್ಟವು. ಸದ್ಬುದ್ಧಿಯು ಉದಯಿಸಿದಾಗಲೇ ಅದನ್ನು ಬೆಳೆಸಿಕೊಂಡು ಅಂತೆಯೇ ವರ್ತಿಸುವುದು ಶ್ರೇಯಸ್ಕರವು. ನಿಮ್ಮ ಹಿಂದಿನ ಮಾತನ್ನು ಪೂರೈಸಿ ಆ ಋಣವನ್ನು ಪರಿಹರಿಸುವುದರ ಮುಂದೆ ಇಂದಿನ ಈ ಆಸೆಯು ಎಷ್ಟರದು. ಸತ್ಯ ಪರಿಪಾಲನೆಗೆ ಬಾಧಕವಾಗಬಹುದಾದ ಯಾವ ಬಯಕೆಯನ್ನೂ ನಾವು ನೆಚ್ಚಬಾರದು. ಕರ್ತವ್ಯ ನಿಷ್ಠೆಗೆ ಚ್ಯುತಿಯನ್ನು ತರತಕ್ಕ ಕಾಮನೆಗಳೆಲ್ಲವೂ ನಿಷಿದ್ಧವಾದವುಗಳು. ಅಂಥವುಗಳಿಗೆ ಮನಸೋಲುವುದು ಯಾವ ಕಾಲಕ್ಕೂ ಸರಿಯಲ್ಲ. ತಿಳಿದವರು ಅದನ್ನು ಅಧಃಪತನಕ್ಕೆ ಹೇತುವೆಂದು ಸಾರಿರುತ್ತಾರೆ. ದುಃಖದ ಉದ್ವೇಗದಲ್ಲಿ, ಅಪ್ಪ, ಅದೆಲ್ಲವೂ ನಿಮಗೆ ಮರೆಯಾಗಿರಬಹುದು. ಈ ನಿಮ್ಮ ದುಃಖಕ್ಕೆ ನನ್ನ ಮೇಲಿನ ಅತಿಯಾದ ವಾತ್ಸಲ್ಯವೇ ಕಾರಣವು. ಎಲ್ಲಿದ್ದರೂ ನಾನು ನಿಮ್ಮ ಮಗನಲ್ವೇ. ನನಗಾಗಿ ನೀವು ಮರುಗಬಾರದು. ಪೂಜ್ಯರಾದ ವಿಶ್ವಾಮಿತ್ರರ ಜತೆಯಲ್ಲಿದ್ದು ಅರಣ್ಯವಾಸದ ಒಂದಿಷ್ಟು ಅನುಭವವು ನಮಗಾಗಿದೆ. ಅದಕ್ಕಾಗಿ ನೀವು ಚಿಂತೆಯನ್ನು ಹಚ್ಚಿಕೊಳ್ಳಬಾರದು. ಎಷ್ಟೆಂದರೂ ಒಂದಿಷ್ಟು ದುಃಖವೂ ನಿಮಗಾಗಬಹುದು. ಅದು ಸ್ವಾಭಾವಿಕವೇ. ಸ್ವಲ್ಪ ದಿನ ಅದನ್ನು ಸಹಿಸಿಕೊಳ್ಳಿ. ಇಲ್ಲಿ ಪೂಜ್ಯರಾದ ವಸಿಷ್ಠರಿದ್ದಾರೆ, ಸುಮಂತ್ರನಿದ್ದಾನೆ. ರಾಜಕಾರ್ಯದ ಕುರಿತು ಯಾವ ನ್ಯೂನತೆಯೂ ಬರಲಾರದು. ಬೇಗನೆ ಭರತನನ್ನು ಕರೆಸಿಕೊಂಡು ಅವನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ನಿಶ್ಚಿಂತರಾಗಿರಿ. ನನ್ನ ತಮ್ಮನೇ ಆದ ಭರತನು ಸರ್ವ ವಿಧದಿಂದಲೂ ಅದಕ್ಕೆ ತಕ್ಕವನು, ಧರ್ಮನಿಷ್ಠನು. ಅವನನ್ನು ಶತ್ರುಘ್ನನನ್ನು ಕೂಡಿಕೊಂಡು ಅವರಿಬ್ಬರೂ ಸಂತೋಷದಿಂದ ಮಾಡುವ ಪಿತೃಸೇವೆಯನ್ನು ಕೈಗೊಂಡು ಆನಂದ ಹೊಂದಿ ನನ್ನ ವಿಯೋಗವನ್ನು ಸ್ವಲ್ಪ ದಿನ ಮರೆತು ಬಿಡಿ. 14 ವರ್ಷಗಳು ಕಳೆದೊಡನೆಯೇ ಬಂದು ಬಿಡುತ್ತೇನೆ. ಅದೇನೂ ಅಂತಹ ದೀರ್ಘಾವಧಿ ಅಲ್ಲ. ತುಂಬಿದ ಈ ಅರಮನೆಯಲ್ಲಿ, ಸಂತೋಷಪೂರ್ಣವಾದ ಈ ಅಯೋಧ್ಯೆಯಲ್ಲಿ ಸತ್ಪ್ರಜಾ ಕೋಟೆಯನ್ನೇ ಪಡೆದಿರುವ ನೀವು ಆಚೀಚೆಯ ಕೆಲಸ ಕಾರ್ಯಗಳಲ್ಲಿ ಯಥಾಸಾಧ್ಯವಾಗಿ ನಿರತರಾಗಿದ್ದು ಅಷ್ಟು ವರ್ಷಗಳನ್ನು ಬಳಿಯಲ್ಲಿ ನಾನಿಲ್ಲದೆ ಕಳೆಯುವುದು ಅಷ್ಟೇನೂ ದೊಡ್ಡದಲ್ಲ. 4 ದಿನ ಸೇರಿಸಿಕೊಂಡರೆ ಅದೇ ಮತ್ತೆ ಅಭ್ಯಾಸವಾಗುತ್ತದೆ. ನಮಗೂ ಅಷ್ಟೇ. ಕಾನನದ ನಿಸರ್ಗ ಸೌಂದರ್ಯವನ್ನು ನೋಡುತ್ತಾ ಉನ್ನತವಾದ ಬೆಟ್ಟಗಳನ್ನು ಹತ್ತಿ ವಿಶಾಲವಾದ ಭೂಪ್ರದೇಶಗಳನ್ನು ಕಣದಣಿಯೇ ಕಾಣುತ್ತಾ ಗಿರಿ ನದಿಯ ತಿಳಿ ನೀರಿನಲ್ಲಿಳಿದು ಮಿಂದು ಮನದಣಿಯೇ ಸಂತಸ ಪಡುತ್ತಾ ಕೇವಲ ಈ 14 ವರ್ಷಗಳನ್ನು ಕಳೆಯುವುದು ಖಂಡಿತವಾಗಿಯೂ ಕಷ್ಟವಲ್ಲ. ಅಲ್ಲದೆ ನಾನೊಬ್ಬನೇ ಅಲ್ಲ, ಈ ಸೀತಾಲಕ್ಷ್ಮಣರು ಜತೆಯಲ್ಲಿರುತ್ತಾರೆ. ಅಲ್ಲಲ್ಲಿ ಋಷ್ಯಾಶ್ರಮಗಳಿರಬಹುದು. ಪರಮಜ್ಞಾನಿಗಳಾದ ಅವರಿಂದ ಅಡಿಗಡಿಗೆ ಜ್ಞಾನಾನುಭವದ ಬೋಧೆಯನ್ನೂ ಕೇಳಬಹುದು. ಮರ್ತ್ಯ ಜೀವನದಲ್ಲಿ ಅದು ಒಂದು ಲಾಭವೇ. ಕೈಯಲ್ಲಿ ಆಯುಧವಿರುವಾಗ ವನ್ಯ ಜಂತುಗಳಾಗಲಿ ದುಷ್ಟರಾಕ್ಷಸರಿಗಾಗಲಿ ನಿಮ್ಮ ಮಕ್ಕಳು ಅಂಜಬೇಕಾದುದಿಲ್ಲ. ಒಂದು ವೇಳೆ ಸದಾ ಸುಖಿಗಳಾದವರ ದೃಷ್ಟಿಯಲ್ಲಿ ಎಣಿಸಬಹುದಾದಂತೆ ಕೆಲವೊಮ್ಮೆ ಅಲ್ಪ ಸ್ವಲ್ಪ ಕಷ್ಟವೆಂಬುದು ಬಂದರೂ ನಮಗದು ದೊಡ್ಡದಲ್ಲ. ರಘುಕುಲದ ರಾಜಪುತ್ರರು ಅಂಥವುಗಳನ್ನೆಲ್ಲ ಪಡೆದುಂಡು ಆ ಅಭ್ಯಾಸ ಸಿದ್ಧಿಯಿಂದ ಪರಿಪಕ್ವ ಚಿತ್ತರಾಗಬೇಕಾದುದೇ ಭೂಷಣವು. ಸುಖಕ್ಕಾಗಲಿ ಕಷ್ಟಕ್ಕಾಗಲಿ ಮನಸ್ಸೇ ಕಾರಣವಲ್ಲದೆ ಬೇರೆಯಲ್ಲ. ಅಪ್ಪ, ವೃದ್ಧರಾದ ನಿಮ್ಮನ್ನು ಒಂದೇ ಒಂದು ನಿಮಿಷವಾದರೂ ಬಿಟ್ಟಿರುವುದಕ್ಕೆ ನನಗಾದರೂ ಮನಸ್ಸು ಬಂದಿತ್ತೆ. ತಾಯಿ ತಂದೆಯರನ್ನು ಬಿಟ್ಟು ದೂರ ಹೋಗಲು ಯಾವ ಮಕ್ಕಳು ಬಯಸಿಯಾರು? ನಿಜವಾಗಿ ಅಗತ್ಯ ಬಿದ್ದಾಗ ಯಾರೂ ಅದಕ್ಕೆ ಹಿಂಜರಿಯಬಾರದು. ಇಲ್ಲಿ ನಮಗೆ ಧರ್ಮವೇ ಮುಖ್ಯವು. ಸರ್ವ ವಿಧದಿಂದಲೂ ಅದನ್ನು ರಕ್ಷಿಸುವುದು ನಮ್ಮ ಗುರಿಯು. ಅದನ್ನು ನಾವು ರಕ್ಷಿಸಿದಾಗ ಅದು ನಮ್ಮನ್ನು ರಕ್ಷಿಸುತ್ತದೆ. ಅಪ್ಪ, ನಿಮ್ಮ ಆಶೀರ್ವಾದದ ಬಲದಿಂದ ಕಾಡು ನಾಡಾಗಿ ರಂಜಿಸಿ, ಕಂದ ಮೂಲವೇ ಅಮೃತಾನ್ನವಾಗಿ, ವನವಾಸವೇ ಶುಭಪ್ರದವಾಗಿ ಹೊಂದಿ ಸಂತೋಷದಿಂದ ನಾವು ಮರಳಿ ಬರುತ್ತೇವೆ. ನಮಗೆ ಅಪೂರ್ಣ ವಿಶ್ವಾಸವಿದೆ. ಹೊತ್ತು ಮೀರುತ್ತಾ ಬಂತು. ನಮಗಪ್ಪಣೆಯಾಗಲಿ. ಅಪ್ಪ,
ನಾವು ಹೋಗಿ ಬರುತ್ತೇವೆ ಎಂದು ಹೇಳಿ ಸೀತಾ ಲಕ್ಷ್ಮಣರೊಂದಿಗೆ ದಶರಥನ ಪಾದಗಳ ಮೇಲೆ ತಲೆ ಇಟ್ಟು ವಂದಿಸಿ ಆ ಪಾದರಜವನ್ನು ತೆಗೆದು ಬೊಟ್ಟಿಟ್ಟುಕೊಂಡನು. ವೃದ್ಧರಾಜನಿಗೆ ಯಾವ ಮಾತನ್ನಾಡಲು ಸಾಧ್ಯವಾಗದೆ ಒಂದೇ ಸವನೆ ನೋಡಿದನು ಮಾತ್ರ. ವಿ ಎನ್ ಭಾಗವತ್ ವರ್ಪಳ್ಳಿ.